SP ಕೊಪ್ಪಳ ಮಾತಾಡ್ತಾ ಇದ್ದೀನಿ. ಮೊನ್ನೆ ರಾತ್ರಿ 3ನೇ ತಾರೀಕು ರಾತ್ರಿ ಅರೌಂಡ್ 11ರಿಂದ 1:30 ಗಂಟೆಯಲ್ಲಿ ಒಬ್ಬರು ವೆಂಕಟೇಶ್ ಅನ್ನೋರು ಇದು ಒಂದು ಲಿಖಿತ ದೂರು ಕೂಡ ಕೊಟ್ಟಿದ್ದಾರೆ. ನಿನ್ನೆ ಅದರ ಬಗ್ಗೆ ಒಂದು FIR ಕೂಡ ದಾಖಲಾಗಿದೆ. ಇವರು ಅವ್ರ ಪಕ್ಕದಲ್ಲೇ ಇದ್ದಂತಹ ಒಂದು ಫೀಸಿಯಾ ಅಂತ ಹೇಳಿ ಅವ್ರ ಪಕ್ಕದಲ್ಲಿ ಮನೆಯಲ್ಲಿದ್ದಂಥ ಅವ್ರ ಮನೆ 2 ಮನೆ ಬಿಟ್ಟಿದ್ದಂಥ 4 ವರ್ಷದಿಂದ ಪರಿಚಯಸ್ಥರು. ಅವರೆಲ್ಲರೂ ಕೂಡಿರ್ಬೇಕಾದ್ರೆ ಇನ್ಫ್ಯಾಕ್ಟ್ ಇವರು ಮುಸ್ಲಿಂ ಫ್ಯಾಮಿಲಿದವರು ಅಫಿಯಾ ಮತ್ತು ಅಜ್ಮೇರ್ ಅಂತ ಹೇಳಿ ಇವರು ಅವ್ರ ಮನೆಗೆ ಸಮೋಸ ಕೂಡ ಮಾಡಕ್ಕೆ ಹೋಗ್ತಾರೆ. 4 ವರ್ಷದಿಂದ ಪರಿಚಯ. ಇವರೇನೋ ಒಂದು ವೈಯಕ್ತಿಕ ಕಾರಣಗಳಿಂದ ಮನೆಯಿಂದ ಮಕ್ಕಳ ಜೊತೆ ಅವರು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾದ್ರೆ ರಾತ್ರಿ ಹೊತ್ತು ಆ ಟೈಮಲ್ಲಿ ಇವರು ವೆಂಕಟೇಶ್ ಅಂತ ಹೇಳಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರದ್ದು ಸ್ವಲ್ಪ ಸಹಾಯ ಕೇಳ್ತಾರೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋಕ್ಕೆ, ರಾತ್ರಿ ಹೊತ್ತಾಗಿದೆ ಅಂತೇಳಿ. ಸೊ ಅವ್ರ ಫ್ಯಾಮಿಲಿ ಮತ್ತು ಇವನ ಹುಡುಗ ಕೂಡ ಅವ್ರು ಬಸ್ ಸ್ಟ್ಯಾಂಡಲ್ಲಿ ಇರಬೇಕಾದ್ರೆ ಒಂದು 5ರಿಂದ 6 ಯುವಕರು ಬಂದು ಇವರಿಗೆ ನೀನು ಒಂದು ಯಾವುದೋ ಹೆಣ್ಮಗಳ ಜೊತೆ ಇದೆಯಾ, ಅವ್ರದ್ದೆಲ್ಲ ಮೊಬೈಲ್ ಚೆಕ್ ಮಾಡಿಬಿಟ್ಟು ಮುಸ್ಲಿಂ ಹುಡುಗಿ ಜೊತೆ ಇದೆಯಾ ಅಂತ ಹೇಳ್ಬಿಟ್ಟು ಮೊಬೈಲ್ ಚೆಕ್ ಮಾಡಿಬಿಟ್ಟು ಅವರಿಗೆ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿ ಬಿಟ್ಟು ಹೋಗಿರ್ತಾರೆ. ಸೊ ಈ ಪ್ರಯುಕ್ತ ಅವರು ಕೊಟ್ಟಂಥ ಪ್ರಕರಣದ ಮೇಲೆಗೆ ಒಂದು ಕಿಡ್ನ್ಯಾಪಿಂಗ್, ರಾಬರಿ ಮತ್ತು ಅಟೆಂಪ್ಟ್ ಮಾಡೋ ಕೇಸ್ ಕೂಡ ಟೆಸ್ಟ್ ಮಾಡಿಬಿಟ್ಟು ಅದೇ ರಾತ್ರಿ ನಮ್ಮ ಇನ್ಸ್ಪೆಕ್ಟರ್ DSP ಅವರು ರೌಂಡ್ಸಲ್ಲಿರಬೇಕಾದ್ರೆ 4 ಜನಕ್ಕೆ ಆಲ್ರೆಡಿ ಅರೆಸ್ಟ್ ಮಾಡಿಬಿಟ್ಟು ಜುಡಿಷಿಯಲ್ ಕಸ್ಟಡಿಗೆ ಕೂಡ ಕಳಿಸಾಗಿದೆ. ಸೊ ಈ ಪ್ರಯುಕ್ತ ಇದು ಅವರು ಒಂದಕ್ಕೊಂದು ಪರಿಚಯ ಇದ್ದಂಥ ಮನೆ, ಹಿಂದೂ ಮುಸ್ಲಿಂ ಒಂದು ಪರಿಚಯ ಇದ್ದಂಥ ಮನೆ. ಆಮೇಲೆ ಮನೆಯಲ್ಲಿ ಸಮೋಸ ಕೂಡ ಇವರು ರೆಡಿ ಮಾಡಕ್ಕೆ ಹೋಗ್ತಿದ್ರು. ಅವ್ರ ಮನೆಗೆ ಹೋಗೋದು ಬರೋದು, ಬರ್ತ್ಡೇ ಸೆಲೆಬ್ರೇಷನ್ಸು ಎಲ್ಲ ಕೂಡ ಇವರು ಮಾಡ್ತಾಯಿದ್ರು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದಕ್ಕೊಂದು ಪರಿಚಯ ಇದ್ದಾರೆ. ಸೊ ಆ ಪ್ರಯುಕ್ತ ಅವ್ರು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದು ಅಷ್ಟೇ. ಅದು ಮಾತ್ರಕ್ಕೆ ಇವರು ಸ್ವಲ್ಪ ಮುಸ್ಲಿಂ ಯುವಕರು ಅದು ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವ್ರಿಗೆ ಹಲ್ಲೆ ಮಾಡಿದ್ದು. ಸೊ ಆ ಪ್ರಯುಕ್ತ FIR ಆಗಿದೆ, ಅರೆಸ್ಟ್ ಕೂಡ ಮಾಡಿದ್ವಿ ಆಲ್ರೆಡಿ. ನಿನ್ನೆದು ಗಲಾಟೆ ಅಲ್ಲ, ಅದು ಅವರು ಅದ್ರ ಅರೆಸ್ಟ್ ಅದರಲ್ಲಿ ಒಬ್ಬನು SDP ಅವನಿದಾನ ಅಂತ ಹೇಳಿಬಿಟ್ಟು ಅವರು SDP ಅವರು ಅವರಿಗೆ ಮಾತಾಡಕ್ಕೆ ಹೋಗ್ತೀವಿ, ನಮ್ಮದು ಒಂದು ಕಂಪ್ಲೇಂಟ್ ಇದೆ ಕೊಡಿ ಅಂತ ಹೇಳಿ ನಮ್ಮವರು ತುಂಬ ಜನ ಸ್ಟೇಷನ್ಗೆ ಬರ್ತಾಯಿದ್ರು. ಅವ್ರಿಗೆ ಹೊರಗಡೆ ಕಳಿಸ್ಕೊಟ್ಟಿದ್ದಾರೆ. ನಮ್ಮವ್ರು ಸ್ಟ್ರಾಂಗ್ ಆಗಿ ಸ್ವಲ್ಪ ನಿಂತು ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ನಿಮ್ದೇನು ಕಂಪ್ಲೇಂಟ್ ಇದೆ ಅಂತೇಳಿ ನಮ್ಮ DSP ಅವರು PS ಅವರು ಕೂಡ ತೊಗೊಂಡಿದ್ದಾರೆ. ಅದ್ರ ಪ್ರಯುಕ್ತ ಅವ್ರು ಕೊಟ್ಟಲ್ಲಿ ನಾವು ಅದ್ರ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿಬಿಟ್ಟು ಮುಂದಿನ ತನಿಖೆ ಮಾಡ್ತೇವೆ. ಅದ್ರ ಪ್ರಯುಕ್ತ ನಾನು ಈಗ ಹೇಳಕ್ ಇಷ್ಟಪಡೋದಿಲ್ಲ. ಅವರು ಏನಾದರೂ ಇದ್ದಲ್ಲಿ ಕಂಪ್ಲೇಂಟ್ ಕೊಟ್ಟಲ್ಲಿ ನಾವು ತಗೊಳ್ತೀವಿ. ಅವ್ರು ಒಂದಕ್ಕೊಂದು ಪರಿಚಯ, ಒಂದಕ್ಕೊಂದು ಬರ್ತ್ಡೇ ಸೆಲೆಬ್ರೇಷನ್ಸ್ ಕೂಡ ಹೋಗ್ತಾ ಇದ್ರು, ಒಂದಕ್ಕೊಂದು ಭಾಳ ಪರಿಚಯ. ಇನ್ಫ್ಯಾಕ್ಟ್ ನನ್ನ ಮಗ ಇದ್ದಂಗೆ ಅವರು ಅಂತ ನಮಗೆ ಹೇಳಿದಾರೆ ಅವರು. ಸೊ ಅವರು ತಾಯಿ ಮಗ ಇದ್ದಾಗ ಮತ್ತು ಅವ್ರ ಗಂಡ ಕೂಡ ಸ್ಟೇಷನಿಗೆ ಬಂದ್ಬಿಟ್ಟು ಇವ್ರಿಗೆ ಬುದ್ಧಿವಾದ ಹೇಳ್ತಾರೆ. ಆ ಟೈಮಲ್ಲಿ ಅಂದರೂ ಕೂಡ ಅವ್ನಿಗೆ ಹೊಡಿತಾರೆ. ಅದು ನಾವು ವೆರಿಫೈ ಮಾಡ್ತಾ ಇದೀವಿ, ಅಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಆಫೀಸರ್ಸ್ ಅದು ಪದ ಯೂಸ್ ಮಾಡಿಲ್ಲ. ಏನು ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀನಿ. ಆ ಥರ ನಮ್ಮವ್ರು ಏನು ಮಾಡಿಲ್ಲ. ನಮ್ಮವ್ರು ಸ್ಟ್ರಾಂಗ್ ಆಗಿಬಿಟ್ಟು ಏನು ಆ ಕಡೆಯಿಂದ ಹೊರಗೆ ಹೋಗ್ತಾರೆ, ನಮ್ಗೆ ಕೆಲಸಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ ಅಂತ ಹೊರಗೆ ಕಳಿಸಿದಾರೆ. ಆ ಥರ ನಮ್ಮವ್ರು ಯಾವುದೂ ಪದ ಯೂಸ್ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ವೆರಿಫೈ ಮಾಡ್ತೀನಿ. ಅವರು ಒಂದಕ್ಕೊಂದು ಪರಿಚಯ ಏನು, ಅವ್ರ ತಾಯಿ ಅವರು ಇದು ಕಂಪ್ಲೇಂಟ್ ಕೊಟ್ಟಲ್ಲಿ ನಾವು ಏನಿದ್ರು ವೆರಿಫೈ ಮಾಡ್ತೀವಿ. ಅವ್ರು ಒಂದಕ್ಕೊಂದು ಪರಿಚಯ, ಬರ್ತ್ಡೇ ಸೆಲೆಬ್ರೇಷನ್ಸು ಎಲ್ಲ ಮಾಡ್ತಾ ಇದ್ರು. ಅವನಿಗೆ ಬಿಡಕ್ ಅಂತ ಹೇಳಿ ಇವ್ರ ಫ್ಯಾಮಿಲಿ ಅವರೇ ಕರ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದು. ಕಂಪ್ಲೇಂಟ್ ಅಲ್ಲಿ ಕೂಡ ಹಾಗೆ ಬಂದಿದೆ. ಇವೆಲ್ಲ ಅವ್ರು ಹೇಳಿದ ಮಾತು ಉಪಾಯಗಳು ನಾವು ಏನು ಸ್ಟೇಟ್ಮೆಂಟ್ಸ್ಗಳು ತೊಗೊಳ್ತೀವಿ ಅದ್ರ ಮೇಲೆ ವೆರಿಫೈ ಆಗ್ತೀವಿ. ಹಂಗೇನಾದರೂ ಕಂಪ್ಲೇಂಟ್ ಇಂದಲ್ಲಿ ತೊಗೊಳ್ತೀವಿ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, SDP ಅವ್ರು ಕೊಟ್ಟಿದ್ದಾರೆ, ಅದು ತೊಗೊಳ್ತೀವಿ. ಬಟ್ ತಾಯಿದು ಅವ್ರ ಫ್ಯಾಮಿಲಿದು ಏನು, ಆಮೇಲೆ ವೆಂಕಟೇಶ್ ವಿಷಯಂತು ಅವ್ರನ್ನ ಪ್ರೊಸೀಜರಲ್ ವೈಸ್ ಎಲ್ಲ ಸ್ಟೇಟ್ಮೆಂಟ್ ತೊಗೊಳ್ತೀವಿ, ಮುಂದಿನ ಕ್ರಮ ಮಾಡ್ತೀವಿ.
ಅವ್ರಿನ್ನ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ನಾವು ಅದು ಪ್ರಿಲಿಮಿನರಿ ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀವಿ. ನಾನು ಹೇಳ್ತಾ ಇರೋದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ಕೊಳ್ತೀವಿ. ಏನು ಈಗ ಆಲ್ರೆಡಿ FIR ಆಗ್ಬಿಟ್ಟು ಅರೆಸ್ಟ್ ಆಗಿದ್ದಾರೆ. ಏನು ಅದ್ರ ಬಗ್ಗೆ ನಾವು CCTV ಎಲ್ಲ ವೆರಿಫೈ ಮಾಡ್ತೀವಿ. ಇದ್ದಿದ್ದು ಘಟನೆ ಇದು ಈ ಥರ ನಾವೆಲ್ಲ ಆಲ್ರೆಡಿ ನಿಮಗೆ ಕಂಪ್ಲೇಂಟ್ ಪ್ರಕಾರ ಏನಿದೆ ಹೇಳಿದ್ದೀವಿ. ಸೊ ಮುಂದಿನ ತನಿಖೆ ಏನು ಮಾಡಬೇಕು ಅದು ಮಾಡ್ತೀವಿ. ಥ್ಯಾಂಕ್ ಯು. ಒಂದು ಇದು ಆ ಥರದ್ದು ಯಾವುದೋ ದೃಷ್ಟಿಯಿಂದ ಯಾವ ಪ್ರಚೋದನಕಾರಿ ಹೇಳೋದಾಗ್ಲಿ ಅಥವಾ ಪೋಸ್ಟ್ ಮಾಡೋದು ಅದರಲ್ಲಿ ಮಾಡದಲ್ಲಿ ನಾವು ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜನರಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಬೇಕು ಅಂತ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.